ಅಲ್ಟಿಮೇಟ್ ಆಗಿದೆ ಗೈಸ್. ನನಗೆ ಇದು ನೋಡ್ತಾರೆ ನಾನು ಯಾವಾಗ ಕಟ್ಟೋದು ವಾವ್. ಮನೆ ಕಟ್ಸ್ಬೇಕು ನೆಕ್ಸ್ಟ್ ಗೋಲ್. ನೋಡಿ ಆ ಮನೆ ಈ ಮನೆ ಎರಡು ಜೊತೆಗೆ ಕಟ್ಟಿರೋದು, ಸೇಮ್ ಕಟ್ಟಿದ್ದಾರೆ. ನಾನು ತುಂಬ ಪಕ್ಕ ತಗೊಂಡು ಕಟ್ಕೋಬೇಕು. ಪಕ್ಕದಲ್ಲಿ ಸಂಜೆಗೆ ಒಂದು. ದಿಸ್ ಇಸ್ ದ ಲೊಕೇಶನ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಾನು ನಿನ್ನೆ ಇಡೀ ನೈಟ್ ಮಲಗಿಲ್ಲ, 6 ಗಂಟೆವರೆಗೂ ಎದ್ದೇ ಇದ್ದೀನಿ, ನಿದ್ದೆನೇ ಬಂದಿಲ್ಲ. ಹಂಗೆ ಹಿಂಗೆ ಮೊದಲು ಇಲ್ಲಿಗೆ ಫೋನ್ ಬಿಸಾಕಿ ಎಲ್ಲಾನು ಟ್ರೈ ಮಾಡಿದೆ, ನಿದ್ದೆ ಬಂದಿಲ್ಲ. ಸೊ ಅದಕ್ಕೆ ಡಾಕ್ಟರ್ ಹತ್ರ ಹೋಗ್ಬೇಕು ಇವತ್ತು. ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಬಿಕಾಸ್ ಇಟ್ಸ್ ಬಿನ್ ಲಾಟ್ ಆಫ್ 6-7 ಮಂತ್ಸ್ ನನಗೆ ಪ್ರಾಪರಾಗಿ ನಿದ್ದೆ ಇಶ್ಯೂಸ್ ಆಗ್ತಿದೆ. ಅದನ್ನು ಆದಷ್ಟು ಕವರ್ ಮಾಡ್ತಿದ್ದೆ. ಇಲ್ಲ ಪರವಾಗಿಲ್ಲ, ಇಟ್ಸ್ ಓಕೆ. 3 ಗಂಟೆ 4 ಗಂಟೆ ಮಲಗೋದು ಎವ್ರಿ ಡೇ, ಆ ಥರ ಹೋಗ್ತಿದೆ. ಇಟ್ಸ್ ನಾಟ್ ಗುಡ್ ಫಾರ್ ಮೈ ಹೆಲ್ತ್. ಸೊ ಅದಕ್ಕೆ ಅದೇನಂತ ಚೆಕ್ ಮಾಡೋಣ. ಅದಕ್ಕೆ ಮುಂಚೆ ನಮ್ಮ ಅಮ್ಮ ಈಗ ನನಗೆ ಜ್ಯೂಸ್ ಮಾಡ್ಕೊಟ್ಟಿದ್ದಾರೆ. ನೋಡಿ ಮನೆಯಿಂದನೇ ಊಟ ತಂದ್ಬಿಟ್ಟವನೆ. ಯಾಕೋ ನಮ್ಮ ಮನೇಲಿ ತಿನ್ಬೇಡ ಅಂತ ಹೇಳಿದ್ರು ನಮ್ಮ ಅಮ್ಮ. ಇಲ್ಲ ರೇಷನ್ ಹೇಳ್ಬೋದಾರ ನಾವು. ಆಮೇಲೆ ನಮ್ಮ ನೋಡಿ ಕುಕ್ಕುಂಬರ್ ಜ್ಯೂಸ್ ಮಾಡ್ಕೊಟ್ಟಿದ್ದೀವಿ. ಇವಾಗ ಚೆನ್ನಾಗಿ ಆರಾಮಾಗಿದ್ದೀರಾ? ಈಗ ನಾನು ಬಾಸಾ ಫಿಶ್ ತರಿಸಿದ್ದೆ. ಆ ಬಾಸಾ ಫಿಶ್ ಒಳ್ಳೆ ಕಲ್ಲಿದ್ದಂಗಿದೆ, ಐಸ್ ಕ್ಯೂಬ್ ಆಗ್ಬಿಟ್ಟಿದೆ. ಅದಕ್ಕೆ ನೀರಲ್ಲಿ ಇಟ್ಟಿದ್ದೀನಿ. ಆಮೇಲೆ ಕುಕ್ ಮಾಡೋಣ ಅಂತ. ಆ್ಯಂಡ್ ನಾನು ಮಾಡಿದ ಪನ್ನೀರ್ ನನ್ನ ಅಮ್ಮ ಇವಾಗ ಬಿಸಿ ಮಾಡ್ಕೊತವ್ರೆ. ಅಷ್ಟು ಚೆನ್ನಾಗಿದೆಯಾ? ಬಿಸಿ ಮಾಡ್ಕೊಂಡು ವಾಪಸ್ ತಿನ್ನೋ ಅಷ್ಟು. ಏನು ಪನ್ನೀರ್ ಕುಂಬರ್ ಜ್ಯೂಸ್ ನೀವು ಕುಡಿರಿ, ಒಳ್ಳೇದು ಬಾಡಿಗೆ. ಆಯ್ತು ಕುಡಿರಿ, ಒಳ್ಳೇದು ಬಾಡಿಗೆ. ಓಕೆ ಕುಡಿರಿ. ಮೊಟ್ಟೆ ಮಾಡಿಕೊಡಿ ನನಗೆ. ಅದ್ಬಿಟ್ಟು ನಮ್ಮ ಫ್ರೆಂಡ್ ಒಬ್ರು ಮನೆ ಕಟ್ಟಿದ್ದಾರೆ, ಅಲ್ಲಿಗೆ ಹೋಗೋದಿತ್ತು. ಅದಕ್ಕೆ ಹೋಗ್ಬೇಕು. ಫಸ್ಟು ಬೇಗ ರೆಡಿ ಆಗಿಬಿಟ್ಟು ಹೊಡುವ. ನೋಡಿ ಹಿಂಗೆ ತಿಂತ ಒಂದು ದೋಸೆನ. ಅಯ್ಯೋ ರೈಸ್ ಮೊಟ್ಟೆ ತಿಂತಾ ಇದ್ದೀನಿ. ಫಿಶ್ ಇನ್ನೂ ಅದು ಗಟ್ಟಿರೋದು ಮೆತ್ತಗಾಗಬೇಕಲ್ಲ, ಅದ್ರ ಬದಲು ಮೊಟ್ಟೆ ಸದ್ಯಕ್ಕೆ. ಸೊ ಫುಲ್ ಮೊಟ್ಟೆ ತಿನ್ನಕ್ಕಾಗಿಲ್ಲ, ಅದಕ್ಕೆ ಮೊಟ್ಟೆ ಎತ್ಕೊಂಡು ಈಗ ಮನೆ ಕಟ್ಟಿದ್ದಾರೆ ಅಂತ ಅಲ್ಲಿಗೆ ಹೋಗ್ಬೇಕು. ಬನ್ನಿ ಹೋಗುವ ಗೈಸ್. ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ತುಂಬ ಜನ ಇದ್ದಾರೆ. ನಂದು ಗ್ಲಾಸಸ್ ಕಾಣ್ತಿರಲ್ಲ, ಗ್ಲಾಸಸ್ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಬಟ್ ನೀವೇ ಹುಡುಕ್ತೆ, ನಾನು ಆಗಿಂದ ಹುಡುಕ್ತಾ ಇದ್ದೀನಿ. ಎಲ್ಲೂ ಬಿದ್ದೈತಾ ಅಲ್ಲಿ. ಅದಿಲ್ಲ, ಅದೊಂಥರ ಅನ್ಸುತ್ತೆ ಗೈಸ್. ಗೈಸ್ ಇಲ್ಲಿ ನನ್ನ ಪ್ರವೀಣ ಕರೆದಿದ್ದು ನೋಡಿದ್ರೆ ಸರಿಯಾಗಿ ಊಟ ಮಾಡಕ್ ಕೂತ್ಕೊಂಡ್ಬಿಟ್ಟವ. ನೋಡಿ ನನ್ನೆಲ್ಲ ಬಿಟ್ಟು ಊಟ ಮಾಡ್ದೇನೋ. ಊಟಕ್ಕೆ ಕೂತಿದ್ದ. ನೋಡಿ ನಿಮ್ಗೆ ಹೋಮ್ ಟೂರ್ ಕೊಡ್ತೀನಿ ಬನ್ನಿ. ಸಕ್ಕತ್ತಾಗಿ ಕಟ್ಟಿದ್ದಾರೆ. ಅವರು ಪೂಜೆ ಕೂತಿದ್ದಾರೆ ಓನರ್. ರಿಯಲಿ ಲವ್ ದ ಪ್ಲೇಸ್. ತುಂಬ ಚೆನ್ನಾಗಿದೆ ಅಲ್ಲ ಪ್ರವೀಣ? ನೋಡ್ಕೊಂಬರೋಣ ಬಾ. ಹಾಯ್ ಮೇಡಮ್ ಅವ್ರು ಫೋನ್ ತಂದಿಲ್ವಂತೆ, ಅದಕ್ಕೆ ಬ್ಲಾಗಲ್ಲಿ ಹಾಯ್ ಹೇಳಿ. ಥ್ಯಾಂಕ್ ಯು ಬಾಯ್. ಏನು ನಿಮ್ಮ ಹೆಸರು? ನನ್ನ ಹೆಸರು ಸ್ಯಾಮ್ಸಮ್. ನಿಮ್ಮ ಹೆಸರೇನು? ವಿಸ್ಮಿತಾ. ಏನು ಓದ್ತಿರೋದು? ಹೌದಾ, ನೈಸ್ ಮೀಟಿಂಗ್ ಯು. ಯು ಲುಕಿಂಗ್ ಕ್ಯೂಟ್. ಚೆನ್ನಾಗಿ ಕಾಣ್ತಾ ಇದ್ದೀರಾ. ಹಾಯ್. ಹೌದಾ, ನಂಬರ್ ತೋರಿಸ್ಬಿಡ್ಲಾ ಬ್ಲಾಗಲ್ಲಿ? ಹಲೋ ಹಾಯ್ ಮೇಡಮ್. ಹಾಯ್ ಹೇಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ಬಂದಿಲ್ಲ? ಹಾಂ ಇಲ್ಲ ಸಿಕ್ಕಿಲ್ಲ, ಅದು ಕಳೆದೋಯ್ತು ಅಷ್ಟೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸಿಗುವ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಗೈಸ್ ಅಲ್ಟಿಮೇಟ್ ಆಗಿದೆ ಗೈಸ್. ನನಗೆ ಇದು ನೋಡ್ತಾರೆ ನಾನು ಯಾವಾಗ ಕಟ್ಟೋದು ಅಂತ. ವಾವ್ ಗೈಸ್ ನೋಡಿ ಗೈಸ್, ಅದು ಹೆಂಗಿದೆ ಕಾನ್ಸೆಪ್ಟು. ಸಕ್ಕತ್ತಾಗಿದೆ ಅಲ್ಲ. ಇದು ನೋಡಿ ವಾಶ್ರೂಮ್ ಹೆಂಗಿದೆ. ಇದು ಗೋಡೆ ಥರ ಕಾಣುತ್ತೆ. ಹಾಂ, ವಾಶ್ರೂಮ್ ಪ್ಲೇ ಗ್ರೌಂಡ್ ಏನು. ಹಾಯ್. ನಿನ್ನ ರೂಮಾ ಇದು? ನಿಂದು ಯಾವುದು? ನಿಮ್ಮ ರೂಮಾ ಇದು? ನೈಸ್. ಪ್ರವೀಣ ನಾನು ಬಂದಿದ್ದಕ್ಕೆ ಒಂದು ಗ್ಲಾಸ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದಾನೆ. ಥ್ಯಾಂಕ್ ಯು ಮಗ, ಲವ್ ಯು. ಥ್ಯಾಂಕ್ ಯು. ನೋಡಿ ಏನೇನೋ ಆಯ್ತು ತಿನ್ನಕ್ಕೆ, ಬಟ್ ಎಲ್ಲ ಫ್ರೈಡ್, ಅದಕ್ಕೆ ತಿಂತಾ ಇಲ್ಲ. ನೋಡಿ ಹುಡುಗ ಐಸ್ ಕ್ರೀಮ್ ಇಟ್ಕೊಂಡ್ ಬಂದಂಗೆ ಗುರುಸ್ತವನೆ. ನಾನು ಐಸ್ ಕ್ರೀಮ್ ತಿನ್ನಲ್ಲ ಅಂತ ನಿಂಗೆ ಗೊತ್ತು ತಾನೆ? ಹಾಂ, ಪದೇ ಮುಂದೆ ತಗೊಂಡ್ಬರ್ತಾವ್ರೆ ಅಣ್ಣ. ಹಾಯ್ ಅಣ್ಣ. ಯಾಕಣ್ಣ ಹೊಟ್ಟೆ ಉರಿಸ್ತಿದ್ಯಾ ನನಗೆ? ನನ್ನ ಹೆಸರೇನು? ನನ್ನ ಹೆಸರೇನು? ಸ್ಯಾಮ್ಸಂಗ್. ಹೇಳಿಲ್ವಾ? ಎಲ್ಲ ತಪ್ಪು ಹೇಳೋದು. ಸ್ಯಾಮ್ಸಂಗು ಏನೇನೋ ಹೇಳ್ತಾರೆ.
ಗೈಸ್ ಫೈನಲಿ ನಾನು ಫ್ರೂಟ್ಸ್ ತಿನ್ಬೋದು. ಫ್ರೂಟ್ಸ್ ಇಟ್ಟಿದ್ದಾರೆ, ನನಗೆ ಖುಷಿ ಆಯಿತು ಫ್ರೂಟ್ಸ್ ನೋಡಿ. ಫ್ರೂಟ್ಸ್ ತಿನ್ನೋಣ ಈಗ. ಇನ್ನೂ ಗ್ಲೌಸ್ ಹಾಕೋತಾವ್ರಿ, ಅವ್ನು ಬೌಲ್ ಹಾಕೊಂಡು ನಿಂತ್ಕೊಂಡ್ಬಿಟ್ಟವನಾಗಲೇ. ಗೈಸ್ ಇಲ್ಲಿ ನೋಡಿ ಮನೆ ಮುಂದೆನೇ ಬಾವಿ. ಹೌದಾ? ಇನ್ನೂ ತುಂಬ್ತಾನೆ ಇದೆ, ಅಷ್ಟು ದೊಡ್ಡದಿದೆ ಬಾವಿ ಇದು ನೋಡಿ. ಆ ಮನೆ ಈ ಮನೆ ಎರಡು ಜೊತೆಗೆ ಕಟ್ಟಿರೋದು, ಸೇಮ್ ಕಟ್ಟಿದ್ದಾರೆ. ಸೇಮ್ ಇದೆಯಲ್ಲ ಪ್ರವೀಣ್ ಮನೆ, ಅಣ್ಣ ತಮ್ಮಂದ. ನೈಸ್, ಸಖತ್ತಾಗಿದೆಯಲ್ಲ, ತುಂಬ್ತಾನೆ ಐತೆ ಬಾವಿ. ಇದು 5 ದಿನ ಅಂತಲ್ಲ, 5 ದಿನ ಆಯ್ತಾ? ಅಷ್ಟು ಆಳ ಇದೆಯಾ? ನೀವು ಸ್ವಿಮ್ ಮಾಡ್ತೀಯಾ ಬಾವಿಲಿ? ಬರುತ್ತಾ? ನನಗೆ ಬರಲ್ವಲ್ಲ. ಫ್ರೂಟ್ಸ್ ತಂದ್ಕೊಟ್ಟಿದ್ದಾರೆ ಪ್ರಭು ನಮಗೆ, ಥ್ಯಾಂಕ್ ಯು ಪ್ರಭು. ನೋಡಿ ಮಂಜಣ್ಣ ಬಂದವ್ರೆ ನೋಡಿ. ನಾನು ಫ್ರೂಟ್ಸ್ ತಿಂತಿದ್ರೆ ಅವ್ರು ಏನು ತಿಂದ್ರು ಅಂತೇಳಿ ಉರಿಸ್ತಾರೆ. ಮಸಾಲೆ ದೋಸೆ, ಚಪಾತಿ, ಪಲಾವು, ಸ್ವೀಟ್ ಅನ್ನ, ಸ್ವೀಟ್ ಪಾಯಸ ಮಧ್ಯಾಹ್ನಲ್ಲಿ ಕೊಟ್ಟಿದ್ರು. ನೀವು ನಮ್ಗಿದೆ ಊಟ. ಕರ್ಬು ಓಮ್ನಿ ಬಸ್ಸು ಗಿಸ್ಸೆಲ್ಲ ಗುದ್ದಾಡ್ತವ್ರೆ. ಸೊ ಈವೆಂಟ್ ಇಂದ ನಾನು ಬಂದೆ, ಬಿಕಾಸ್ ನನಗೊಂದು ಇನ್ನೊಂದು ಕೆಲಸ ಇತ್ತು. ಬಟ್ ಸಖತ್ತಾಗಿತ್ತು ಜಾಗ ಮಾತ್ರ. ಪ್ರವೀಣ್ ಅವರ ಫ್ರೆಂಡ್ ಅವ್ರು ಕಟ್ಸಿರೋದಿದ್ದು. ಅಲ್ಟಿಮೇಟ್ ಆಗಿತ್ತು ಮನೆ ಮಾತ್ರ, ಒಂಥರ ಡ್ರೀಮ್ ಹೌಸ್ ಅನ್ಬೋದು. ನಂಗೆ ಶಾಕ್ ಆಗೋಯ್ತಪ್ಪ, ನಾವು ನನಗೆ ಒಂದು ಸೆಕೆಂಡ್ ನಾನು ಯಾವಾಗಪ್ಪ ಈಗ ಮಾಡೋದು ಅನ್ನೋ ತಲೆ ನನಗೆ, ಅಂದರೆ ಒಂದೊಂದೇ ರೂಮ್ಗೆ ಹೋಗ್ತಾ ಇದ್ರು ತಲೆ ಹಂಗೆ ಓಡ್ತಾ ಇತ್ತು. ನಾನು ಯಾವಾಗ ಮಾಡೋದು ಥರ. ಬಟ್ ಸಖತ್ತಾಗಿತ್ತು. ಆ್ಯಂಡ್ ಆ ರೂಮ್ ಮಾಡಿದ್ರಲ್ಲ, ಕ್ರೇಜಿಯಾಗಿ ಮಾಡಿದ್ದಾರೆ. 2 ಮನೆ ಸೇಮ್ ಇದೆ ಅಂತ, ಅಣ್ಣ ತಮ್ಮ. ಅದೊಂಥರ ಡ್ರೀಮು. ನಾನು ತುಂಬ ಪಕ್ಕ ತೊಗೊಂಡು ಕಟ್ಕೋಬೇಕು. ಪಕ್ಕದಲ್ಲಿ ಸಂಜೆಗೆ 3 ಜನ ಸೇಮ್ ಕಟ್ಕೋಬೇಕು, ಚೆನ್ನಾಗಿರುತ್ತೆ. ಮಾಡುವ. ಇವ್ನು ಮೆಟಾಬಾಲಿಸಮ್ ಚೆನ್ನಾಗಿದೆ. ಇವ್ನು ಏನು ತಿಂತೂ ಹೊಟ್ಟೆ ಬರಲ್ಲ. ಇವನಿಗೆ ಸರಿಯಾಗಿ ತಿಂತಾನೆ, ಸರಿಯಾಗಿ ಕುಡಿತಾನೆ ನೀರು, ಜ್ಯೂಸು, ಆದರೂ ಅವ್ನಿಗೆ ಹೊಟ್ಟೆ ಬರಲ್ಲ. ನಾವೇನೋ ಸ್ವಲ್ಪ ತಿಂದರೆ ಹೊಟ್ಟೆ ಬಂದ್ಬಿಡುತ್ತೆ. ಹಲೋ ಸಂಜಯ್, ನನ್ನ ಪ್ರಭು. ನಮಗಂತೂ ಹೌದು ನಾವು ಪ್ರಭುದು 10K ಆಗ್ತಿದ್ಯಂತೆ ಯೂಟ್ಯೂಬಲ್ಲಿ. ಪ್ರಭು ಪ್ಯಾಂಥರ್ಸ್ ಪ್ಯಾರಡೈಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸ್ಯಾಮ್ ಫ್ಯಾಮ್ ಬರ್ತಾರಾ? ಕಮೆಂಟ್ ಆಗ್ತಾರಾ? ಸ್ಯಾಮ್ ಫ್ಯಾಮ್ ಇದಾರಾ? ಸೂಪರ್, ಸಿಗುವ ಆಗಿದ್ರೆ ಕಂಗ್ರಾಟ್ಸ್. ಮಾಡ್ತಾರೆ ವಿಡಿಯೋಸು. ನನ್ನ ಪ್ರವೀಣ ಸಿಗುವ. ಟೇಕ್ ಕೇರ್, ಬಾಯ್ ಸಿಗುವ. ಈಗ ಹೆಂಗೆ ಕಟ್ಕೊಂಡ್ಬಿಟ್ಟಾರ ಮನೆಗಳನ್ನಲ್ಲಿ ನೋಡ್ರೆ ಬೇಜಾರಾಗುತ್ತೆ. ನಮ್ದೆಲ್ಲ ಯಾವಾಗಪ್ಪ ಜೀವನ ಅಂತ. ಸ್ವಲ್ಪ ವರ್ಷ ಬಿಟ್ಟರೆ ಇದು ಡಾಲರ್ಸ್ ಕಾಲೋನಿ ಆಗ್ಬಿಡುತ್ತೆ ಪಕ್ಕ. ರೋಡಿಗೆ ಒಳ್ಳೊಳ್ಳೆ ಮನೆ, ಕ್ರೇಜಿ ಮನೆಗಳು, ಪ್ಯಾಲೇಸ್ಗಳು ಕಟ್ಸ್ಕೊಂಡಿರೋದಲ್ಲ ಇಲ್ಲಿ. ಕ್ರೇಜಿ ಆಗಿತ್ತು ವೇಸ್. ಐ ರಿಯಲಿ ಫೆಲ್ಟ್ ನೈಸ್. ಅಂದರೆ ಈ ಥರ ಜಾಗಕ್ಕೆಲ್ಲ ಹೋಗ್ತಾ ಇದ್ರೆ ನೀವು ಇನ್ನೂ ನಾವೇನು ಮಾಡೇ ಇಲ್ಲ ಲೈಫಲ್ಲಿ, ಒಂಥರ ಫೀಲ್ ಆಗಬೇಕು. ಫೀಲ್ ಆದಾಗಲೇ ನೀವು ಇನ್ನೂ ಜಾಸ್ತಿ ಮಾಡೋದಲ್ಲ ಸಂಜೆ ಈ ಥರ ಜಾಗಕ್ಕೆ. ಮತ್ತು ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟ್ಸ್ಗೆ, ಎಕ್ಸ್ಪೆನ್ಸಿವ್ ಮಾಲ್ಗಳು ಹೋದಾಗ, ನಾನು ಯು ವಿ ಸಿಟಿಗೆಲ್ಲ ಹೋದಾಗ ನನಗೆ ಹೆಂಗೆ ಅನ್ಸುತ್ತೆ ಅಂದರೆ, ಏನು ಮಾಡಿದ್ದೀನಪ್ಪ ಜೀವನದಲ್ಲಿ ನಾನು ಅನ್ಸುತ್ತೆ. ಆ ಥರ ಅನಿಸ್ಬೇಕು. ಅವಾಗಲೇ ಮಾಡ್ಬೇಕು ಗೈಸ್, ಮನೆ ಕಟ್ಸ್ಬೇಕು. ನೆಕ್ಸ್ಟ್ ಗೋಲ್. ಫೈನಲಿ ಮನೆಗೆ ವಾಪಸ್ ಬಂದ್ವಿ. ಅಲ್ಲಿಂದ ನನ್ನ ಮೊಟ್ಟೆ ನಾನು ಇವಾಗ ಖಾಲಿ ಮಾಡಿದ್ದೀನಿ ನೋಡಿ. ಆದ್ಮೇಲೆ ತಿನ್ನಿರಲಿಲ್ಲ, ಸ್ವಲ್ಪ ಅಂತ ಇವತ್ತಿನ ಖಾಲಿ ಮಾಡಿದ್ದೀನಿ. ಮೇಲೆ ಫಿಶು ರೆಡಿ ಆಗ್ತಿದೆ ನಂದು. ಅಂದರೆ ನಮ್ಮ ಮ್ಯಾರಿನೇಟ್ ಮಾಡಿದ್ದೆ ಕೇಳಿದ್ದೆ. ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಮ್ಯಾಗಿ ಮಸಾಲ ಹಾಕ್ಬಿಟ್ರೆ ಫ್ರಿಜರ್ ಇಡಕ್ಕೆ ಕೇಳಿದ್ದೆ. ಅದು ಮಾಡಿದ್ರು ಗೊತ್ತಿಲ್ಲ, ನೋಡೋಣ ಬನ್ನಿ. ಆ್ಯಂಡ್ ಇವಾಗ ನಾನು ನನ್ನ ಬಟ್ಟೆಗಳು ಎತ್ಕೊಂಡು ಒಂದು ಶೂಟ್ ಇದೆ, ಅಲ್ಲಿಗೆ ಹೋಗಬೇಕು. ಕಲ್ಯಾಣ ನಗರ. ನಮ್ಮ ಫಿಶ್ ಮ್ಯಾರಿನೇಟ್ ಮಾಡಿಟ್ಟಿದ್ರು, ಅದನ್ನು ನೀರಿಗೆ ಹಾಕ್ತಾಯಿದ್ದೀನಿ ಬಿಸಿ ಮಾಡಿಕೊಂಡು. ಬಾಯ್ಲ್ ಮಾಡಿ ಆಮೇಲೆ ಫ್ರೈ ಮಾಡೋದು, ನಿನ್ನೆ ಮಾಡ್ದಂಗೆ. ಆ್ಯಂಡ್ ಇವತ್ತಿನ ಶೂಟ್ ಸ್ವಲ್ಪ ಹೆಕ್ಟಿಕ್ ಆಗಿರುತ್ತೆ. ಆ್ಯಂಡ್ ಜಿಮ್ ಮಾಡಿಲ್ಲ, ಜಿಮ್ಮು ಮಾಡಬೇಕು, ಅದಕ್ಕೆ ಬಟ್ಟೆನ ಎತ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಲೆಟ್ಸ್ ಗೋ ಗೈಸ್. ನಾನು ಊಟ ಗಿಟ್ಟೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನನ್ನ ಚಿಕನ್, ಫಿಶ್ಶು, ರೈಸು, ಕಿವಿ ಫ್ರೂಟು, ಯೋಗರ್ಟು, ನೀರು ಬಾಟ್ಲು. ಥ್ಯಾಂಕ್ ಯು ಅಡುಗೆ ಮಾಡ್ಕೊಟ್ಟಿದ್ದೀನಿ. ಬೇಡ ಥ್ಯಾಂಕ್ ಯು. ಈಗ ನಾನು ಹೋದರೆ ಬರೋದು ಲೇಟ್ ಆಗಿಬಿಡುತ್ತೆ, ಬಿಕಾಸ್ ಒಂದು ಬಟ್ಟೆ ಶೂಟು ಮತ್ತು ಜಿಮ್ಮು ಮುಗಿಸ್ಬೇಕು. ಅದು ಮುಗಿಸ್ಬಿಟ್ಟೆ ಡೈರೆಕ್ಟಾಗಿ ಬರಬೇಕು. ಅದಕ್ಕೆ ನನ್ನ ಪ್ರೋಟೀನ್ ಖಾಲಿ ಆಗಿದೆ, ಅದನ್ನು ಏನು ಅಂತ ನೋಡಬೇಕು, ಚೆಕ್ ಮಾಡಬೇಕು. ಮೆಡಿಕಲ್ ಸ್ಟೋರ್ಗೆ ಬಂದಿದ್ದೀನಿ, ಯಾಕಂದರೆ ನಾನು ಟ್ಯಾಬ್ಲೆಟ್ಸ್ನ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಮನೆಯಲ್ಲ ಮತ್ತೆ ಇಷ್ಟು ಟ್ಯಾಬ್ಲೆಟ್ ಇಸ್ಕೊಂಡಿದ್ದೀನಿ. ನನಗೆ ಪೇನ್ ಇಲ್ಲ, ಬಟ್ ಪೇನ್ ಆಗ್ಬೋದು ಸ್ವಲ್ಪ ಹೊತ್ತಲ್ಲಿ ಅಂತೇಳಿ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ನಾನು ನೈಟು ಸ್ವಲ್ಪ ಲೇಟ್ ಆಗುತ್ತಲ್ಲ ಹೋಗೋದು, ಮತ್ತು ಮನೆಗೆ ಹೋಗೋರು ಕಾಯೋಕ್ಕಾಗಲ್ಲ, ಅದಕ್ಕೆ. ಯಪ್ಪ. ಸೊ ಶೂಟಿಗೆ ರೀಚ್ ಆಗಿದ್ದೀನಿ. ಸೊ ಏನು ಶೂಟು ಏನು ಅಂತೆಲ್ಲ ಹೇಳ್ತೀನಿ. ಬಟ್ ನಾನು ಔಟ್ಫಿಟ್ ಹೆಂಗಿದೆ ನೀವು ಕಮೆಂಟ್ ಹಾಕಿ. ಇಷ್ಟ ಆಯ್ತಾ ಇದು? CC ಡಯಟ್ ಕೋಕ್ ತೊಗೊಂಡಿದ್ದಾನೆ. ನಾನು ಆದಷ್ಟು ಕುಡಿಬಾರ್ದು ಅಂತ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಬಿಕಾಸ್ ಕುಡಿಬೋದು ಡಯಟ್ ಕೋಕ್ನ, ಬಟ್ ಐ ವಾಂಟ್ ಟು ಸ್ಟಾಪ್. ಸ್ವಲ್ಪ ಜಾಸ್ತಿನೇ ಆಗೋಯ್ತು. ಕಿಡ್ನಿ ಸ್ಟೋನ್ ಎಲ್ಲ ಇತ್ತಲ್ಲ ನನಗೆ. ಸೊ ಮತ್ತೆ ರಿಸ್ಕ್ ತೊಗೊಬಾರ್ದು. ಸೋಡಾ ಅದು ಎಂಡ್ ಆಫ್ ದಿ ಡೇ ಏನೇ ಆದರೂ ಪ್ರಾಬ್ಲಮ್ಮೆ. ಇದಕ್ಕೆ ಬೇಡ ಅಂತ ಬಿಟ್ಬಿಡ್ತೀನಿ ಪ್ಲೀಸ್. ನೀವು ಯಾರಾದರೂ ಡಯಟ್ ಕೋಕ್ ಎಲ್ಲ ಕುಡಿಯೋಕೆ, ಜಾಸ್ತಿ ಕೋಕ್ ಕುಡಿಯೋಗಿದ್ರೆ ಕಮ್ಮಿ ಮಾಡ್ತಾ ಹೋಗಿ. ಈ ಥರ ಕೊಡ್ಕೊಂಡೇ ಇರಬೇಡಿ. ಕೊಡೋ ಸ್ವಲ್ಪ. ಬೇಡ ಸಂಜೆ ಕುಡಿತಾನೆ ಇರಲಿಲ್ಲ ಮುಂಚೆ, ಇವಾಗ ಸವಾಸ ದೋಷ ಒಂದು ಹೋಗಾಯ್ತು. ಒಂದು ವಿಷಯ ಹೇಳಬೇಕಿತ್ತು. ಅದು ಬಂದು ನಮ್ಮದೊಂದು ಶಾಪ್ ಓಪನ್ ಆಗ್ತಿದೆ, ಔಟ್ಫಿಟ್ ವಿತ್ ಒರಿಜಿನಲ್ಸ್. ಅಲ್ದಂಗೆ ಒಂದು ಬಟ್ಟೆ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಇದೆ ಅದು. ಸೊ ಇಲ್ಲೇ ಶೂಟ್ ನಡೀತಿರೋದು. ಇದ್ರ ನಾನು ಟೂರ್ಗಿರಲ್ಲ, ಅದು ಕೊಡಲ್ಲ, ಏನೂ ಕೊಡಲ್ಲ. ಈಗ
ಅದು ಹೆಂಗೆ ಕಾಣ್ತಿದೆ ಜಾಗ ಹೆಂಗೆ ಕಾಣ್ತಿದೆ ಏನು ಜಾಸ್ತಿ ಟೂರ್ ಕೊಡೋಲ್ಲ. ಬಿಕಾಸ್ ನಾನು ಒಳಗಡೆ ಈಗ ಬರೀ ಔಟ್ಫಿಟ್ ವಿಡಿಯೋ ಮಾಡಬೇಕಷ್ಟೇ, ಬೇರೇನಿಲ್ಲ. ನಾನು ಟಿಕ್ಟಾಕಲ್ಲಿ ಫೇಮಸ್ ಆಗಿದ್ದೀನಿ ಗೊತ್ತಾ, ಟಿಪ್ಸ್ ಹೇಳ್ತಿದ್ದೆ. ಅದ್ರಲ್ಲಿ ಲಾಸ್ಟಲ್ಲಿ ಡೈಲಾಗ್ ಹೇಳ್ಬಿಟ್ಟೆ, ನಿಮಗೆ ಈ ಟಿಪ್ಸ್ ವರ್ಕ್ ಆಗಿಲ್ಲ ಅಂದರೆ ಯಶವಂತಪುರ, ಮೋಹನ್ ಕುಮಾರ್ ನಗರ್, ಬ್ಯಾಂಗ್ಳೂರಿಗೆ ಬಂದು ಹುಡುಕಿ ನನಗೆ ನಾಯಿ ಹೊಡೆದಂಗೆ ಹೊಡೀರಿ. ಡೈಲಾಗ್ ಇದು ಯಾರು ಬಂದಿರಲಿಲ್ಲ. ಗೈ ಶೂಟ್ ಆಗ್ತಾ ಆಗ್ತಾ ಗ್ಯಾಪಲ್ಲಿ ನಂದು ಲಂಚ್ ಇದೆ ನೋಡಿ, ಅದನ್ನು ತಿನ್ನೋ ಟೈಮು. ನಾನು ಪ್ಯಾಕ್ ಮಾಡ್ಕೊಂಬಂದಿದ್ದೆ ನನ್ನ ಫಿಶ್ ಮತ್ತು ರೈಸ್ನ. ಏನು ನಿಮ್ಮ ಹೆಸರು? ನಿನ್ನ ಹೆಸರು? ಮನೋಜ್. ಗೈಸ್ ಫೈನಲಿ ಶೂಟ್ ಮುಗೀತು. ನಮ್ಮ ಬಾಯ್ಸ್ಗೆ ಫುಲ್ ಐಸ್ ಕ್ರೀಮ್ ಟ್ರೀಟು, ಚಾಕ್ಲೇಟ್ ಟ್ರೀಟ್ ಕೊಡ್ತಿದ್ದೀವಿ. ಹೆಂಗಿತ್ತು? ಇಷ್ಟ ಆಯ್ತಾ? ಏನು ತೊಗೊಂಡೆ? ನೀನು 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 ಕೋನೈಸಾ? ಚೆನ್ನಾಗಿತ್ತಾ? ನಂಗೆ ಕೊಡಲಿಲ್ಲ, ಇಬ್ರು ತಿನ್ಬಿಟ್ಟಿದ್ದೀರಾ 3 ಜನ. 4 ಜನ ಎಲ್ಲಿ? ಇನ್ನೊಬ್ಬ? ಹೌದಾ? ಯಾರಿದು ಸೈಕಲ್ಲು? ಸಖತ್ತಾಗಿದೆ. ಹಾಂ ವೀಲಿಂಗ್ ಎತ್ತಾನ? ಯಾರು? ನೀನಾ? ಅದೆಲ್ಲ ಮಾಡಬಾರ್ದು. ಎಲ್ಲಿ ತೋರಿಸು ನೋಡೋಣ. ನೋಡು ನಮ್ಮ ಅಣ್ಣ ಎತ್ತ ನೋಡಿ ಈಗ ವೀಲಿಂಗು. ಎತ್ತ ಎತ್ತ. ಹೋಗಿ ಗೈಸ್ ಶೂಟ್ ಮುಗೀತು. ನಾನು ಈಗ ವಾಪಸ್ ಮನೆಗೆ ಹೋಗಬೇಕಿತ್ತು. ನಾನು ಪ್ರೋಟೀನ್ ಖಾಲಿಯಾಗಿ ಹೋಗಿದೆ, ಪ್ರೋಟೀನ್ ಪೌಡರ್. ಅದಕ್ಕೆ ಪ್ರೋಟೀನ್ ಮಿಲ್ಕ್ ಶೇಕ್ ತೊಗೊಳಕ್ಕೆ ಹೇಳಿದ್ರು ನಮ್ಮ ಟ್ರೈನರ್. ಒಂದು ತೊಗೊಂಡಿದ್ದೀನಿ. 150 ರೂಪಾಯಿ ಒಂದು ಬಾಟ್ಲ್. ಇದು ಹೆಂಗಿರುತ್ತೆ ಗೊತ್ತಿಲ್ಲ, ಇದುವರೆಗೂ ಟ್ರೈ ಮಾಡಿಲ್ಲ. ಟ್ರೈ ಮಾಡಿ ನೋಡೋಣ ಗೈಸ್. ಫೈನಲಿ ಟ್ರೈ ಮಾಡ್ತಾ ಇದ್ದೀನಿ ಪ್ರೋಟೀನ್ ಶೇಕ್, ಮಿಲ್ಕ್ ಶೇಕ್. ಅದೇ ಪ್ರೋಟೀನ್ ಶೇಕ್ ಇದು. ನಾವು ಕುಡಿತೀನಲ್ಲ ದಿನ ಪ್ರೋಟೀನ್, ಅದೇ ಪ್ರೋಟೀನ ಇದಕ್ಕೆ ಹಾಕಿಟ್ಟಿದ್ದಾರೆ ಅಷ್ಟೇ. ಹೌದಾ? ನೋ ಆಡೆಡ್ ಶುಗರ್. ಒಂದ್ಸಲ ಟೇಸ್ಟ್ ಮಿಸ್ ಆಗ್ಬಿಡುತ್ತೆ ಆ ಟೇಸ್ಟ್, ಈ ಟೇಸ್ಟು ಪಕ್ಕ ವಾಂತಿ ಹೊಡಿತೀಯ. ಸಾಕು ಸಾಕು ಸಾಕು. 25 ಗ್ರಾಮ್ ಪ್ರೋಟೀನ್, ಇವನೇ 1 ಗ್ರಾಮ್ ಕೊಡು. ಹಿಂಗಿರುತ್ತಾ ಪ್ರೋಟೀನ್ ಶೇಕು? ಬನ್ನಿ ಈಗ ಮನೆಗೆ ಹೋಗುವ. ಗೈಸ್ ಸಾಕಾಗೋಯ್ತು. ವಾಪಸ್ ಬಂದ್ವಿ. ನಂಗೆ ಕಾರಲ್ಲಿ ಬಂದರೆ ನಿದ್ದೆ ಬರುತ್ತೆ, ಕಾರಲ್ಲಿ ಇಳಿದ್ರೆ ನಿದ್ದೆ ಹೋಗ್ಬಿಡುತ್ತೆ. ಏನು ಮಾಡಿದ್ದೀನಿ ನನಗೆ ಗೊತ್ತಿಲ್ಲ, ಏನು ನಡೀತೀನಿ ನನ್ನ ಲೈಫಲ್ಲಿ ಗೊತ್ತಿಲ್ಲ. ಕಾರ್ ಹತ್ತಿದ್ರೆ ಕೊರ್ಕೆ ಹೊಡಿಯೋದು ನಿದ್ದೆ ಬರ್ತಾಯಿದೆ. ಕಾರಿಂದ ಇಳಿದ ತಕ್ಷಣ ಫುಲ್ ಅಲರ್ಟ್. ನೋಡಿ ಇಳಿಯೋ ಟೈಮ್ ಬಂತು, ಅಲರ್ಟ್ ಆಗಿಬಿಟ್ಟಿದ್ದೀನಿ. ಬನ್ನಿ ಮೇಲೆ ಹೋಗಿ ನಮ್ಮ ಮನೆಗೆ ಏನು ನಡೀತಿದೆ ನೋಡಬೇಕು. ಇವಾಗ ಜಿಮ್ಗೂ ಹಾಕಾಗಿಲ್ಲ, ಅದಕ್ಕೇನಾದರೂ ಯೋಚನೆ ಮಾಡ್ತಾಯಿದ್ದೀನಿ, ಹೋಗ್ಲಾ ಬೇಡ ಬಿಕಾಸ್ ನಿದ್ದೆ ಆಗಿಲ್ಲ. ಸ್ವಲ್ಪ ಟೈರ್ಡ್ ಫೀಲಿಂಗ್ ಇದೆ. ಗೈಸು ಎಲ್ಲರೂ ಕಾಲ್ ಮಾಡಿದೆ, ಅಭಿಯಾನಿಗೆ ಪ್ರ್ಯಾಂಕ್ ಕಾಲ್ ಮಾಡಿರಲಿಲ್ಲ. ಒಂದ್ಸರಿ ಟ್ರೈ ಮಾಡೇ ಬಿಡುವ. ನಾನು ಕಾರ್ ಎತ್ಕೊಂಡೆಲ್ಲ ಹೋಗ್ತಾ ಇದ್ದೆ ಆಚೆ. ಇವಾಗ ಒಂದು ಐಡಿಯಾ ಬಂತು, ಅಭಿಯಾನಿಗೆ ಕಾಲ್ ಮಾಡೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ನನ್ನ ಹೆಸರು ರಘು ಅಂತ. ಹೇಳಿ. ಸೊ ನಾನೊಬ್ಬ ಆರ್ಟಿಸ್ಟ್, ಗಿಟಾರ್ ಪ್ಲೇ ಮಾಡ್ತೀನಿ. ಓಕೆ ಓಕೆ. ಸೊ ನನಗೆ ನಿಮ್ಮ ಸ್ಟುಡಿಯೋಲಿ ಏನಾದ್ರು ಜಾಬ್ ಸಿಗುತ್ತಾ ಅಂತ. ಗಿಟಾರ್ ಪ್ಲೇ ಮಾಡ್ತೀರಾ ನೀವು? ಹೌದು, ಗಿಟಾರ್ ಪ್ಲೇ ಮಾಡ್ತೀನಿ. ಕೀಬೋರ್ಡು ಸ್ವಲ್ಪ ಬರುತ್ತೆ. ಓಕೆ. ಹಾಂ. ಆರ್ ಯು ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್ ಆರ್ ಸಮಥಿಂಗ್? ಟೀಚಿಂಗ್ ನಿಮಗೆ ಬರಲ್ವಾ ಗಿಟಾರು? ನಿಮ್ಗೆ ಹೇಳ್ಕೊಡ್ಬೇಕಾ? ಅಲ್ಲ ಐ ಆಮ್ ಅ ಗಿಟಾರಿಸ್ಟ್ ಓನ್ಲಿ. ಹೌದಾ? ಓಕೆ. ನೀವು ಪ್ಲೇ ಮಾಡಿರೋದೇ ನೋಡಿಲ್ಲ ನಾನು, ಅದಕ್ಕೆ ಕೇಳಿದೆ. ಡೋಂಟ್ ಮೈಂಡ್. ನೋ ಪ್ರಾಬ್ಲಮ್. ಸೊ ನಾನು ಬೇಸಿಕ್ಲಿ ಐ ರನ್ an institute called MIB in schools. ಓ ಹೌದಾ? couple of teachers. ಯಾವುದು ಗೌರ್ಮೆಂಟ್ ಸ್ಕೂಲಲ್ಲಿ ಹೇಳ್ಕೊಡೋದಾ? ಇಲ್ಲ. ಹಲೋ. ಹಾಂ ಹೇಳಿ. ಅದೇ ಸೊ ಟೀಚರ್ಸ್ ಸ್ಕೂಲ್ಸ್ಗೆ ಹೋಗಿ ಹೇಳ್ಕೊಡ್ತಾರೆ. ಸ್ಕೂಲ್ಸ್ಗೆ ಹೋಗಿ ನೀವು ಹೋಗ್ತೀರಾ ಸ್ಕೂಲ್ಸ್ಗೆ? ಸಾರಿ, ನೀವು ಸ್ಕೂಲ್ಸ್ಗೆ ಹೋಗ್ತೀರಾ ಹೇಳ್ಕೊಡೋಕ್ಕೆ? ಇಲ್ಲ ಸರ್, ಇಲ್ಲ ನಾನು ಹೋಗಲ್ಲ. ಓಕೆ. ನಿಮ್ಮದು ಸ್ಕೂಲ್ ಮುಗಿದಿದೆ ಯಾವಾಗ ಸರ್? ಇನ್ನೂ ಸ್ಕೂಲ್ಗೆ ಹೋಗ್ತೀರಾ? ಇನ್ನೂ ಸ್ಕೂಲ್ಗೆ ಹೋಗ್ತೀರಾ ನೀವು? ನೀವು ಬಂದ್ಬಿಡಿ ಸರ್, ಒಟ್ಟಿಗೆ ಅರೆ ಬ್ರೋ, ಪ್ಲೀಸ್ ಶಟ್ ಅಪ್, ಡೋಂಟ್ ಟೆಲ್ ಮೀ ಯು ನೋ ದಟ್. ಪ್ಲೀಸ್ ಶಟ್ ಅಪ್. ನೀವು ಗೊತ್ತಾಗಿಲ್ಲ, ನನಗೆ ಗೊತ್ತು. ನೋ ವೇ. ಆಯ್ತು, ಬ್ಲಾಗ್ ನಡೀತಿದೆ. ಹಾಯ್ ಹೇಳಿ. ಬಕ್ರ ಒಂಚೂರು ಬಕ್ರ ಆಗಿಲ್ವಾ?
ಏನ್ Guys. ಫಸ್ಟ್ ಎತ್ತದಾಗ ನನ್ನ ಹೆಸರು ರಘು ಅಂದಿದ್ದು, ನಾನು ಅಲ್ಲಿ ಬಕ್ರ ಅದೆ. ಹಾ. ಯಾರ್ ಗಿಟಾರ್ ಪ್ಲೇಯರ್ ಯಾರಪ್ಪ ಫೋನ್ ಮಾಡಿ ನಿಮ್ ಸ್ಟುಡಿಯೋ ಜಾಬ್ ಸಿಗತ್ತ ಅಂತಾರೆ. ಆಯ್ತಾ ಬೇಡ, ನೀವ್ ಆಗಿಲ್ಲ. ನಮ್ಮ ಆಡಿಯನ್ಸ್ ಇಲ್ಲಿ ಕೇಳಿಸ್ಕೊಂಡಿದ್ದೆಲ್ಲ ಸುಳ್ಳು ಆಯ್ತಾ. खत्म, बाय बाय, टाटा, गुड बाय, गया.